ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಿನ ಜನ್ಮ ಅಂದರೆ ಏನು, ಹಿಂದಿನ ಜನ್ಮಕ್ಕೂ ನಮ್ಮ ಆರೋಗ್ಯದ ಸಮಸ್ಯೆಗೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಸಂಬಂಧ ಇದ್ದಲ್ಲಿ ಜ್ಯೋತಿಷ್ಯದಲ್ಲಿ ಇದಕ್ಕೆ ಯಾವ ರೀತಿಯ ಪರಿಹಾರ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡೋದಕ್ಕೆ ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಆಗಲೇ ಹೇಳ್ತಾ ಇದ್ದೆ, ಹಿಂದಿನ ಜನ್ಮಕ್ಕೂ ನಮ್ಮ ಆರೋಗ್ಯದ ಸಮಸ್ಯೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ. ಇಲ್ಲಿ ವಿಷಯ ಏನು ಅಂತ ಕೇಳಿದ್ರೆ, ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ ಜಾಯತೆ ಅನ್ನುವಂಥದ್ದು ವಿಷಯ. ಅದಕ್ಕೆ ಬೇಕಾಗಿರುವಂಥ ಕಾಲಘಟ್ಟದಲ್ಲಿ ಕರ್ಮಣ ಚೋದಿತೋ ಏನ ತದಾಪ್ನೋತಿ ಪುನರ್ಭವೆ ಅನ್ನುವಂಥ ಒಂದು ವಾಕ್ಯದ ಪ್ರಕಾರವಾಗಿ ಈ ಜೀವವು ಪೂರ್ವಜನ್ಮದಲ್ಲಿ ಸಂಚಿತವಾಗಿರ್ತಕ್ಕಂಥ ಪಾಪಗಳನ್ನು ಮಾಡಿ ಅಥವಾ ಪುಣ್ಯ ಕೆಲಸಗಳನ್ನು ಮಾಡಿ ಒಂದು ಮೋಕ್ಷ ಸಂಪಾದನೆಗೆ ಈ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ, ಅಥವಾ ಆ ಹಿಂದಿನ ಕಾಲದಲ್ಲಿ ಮಾಡಿದಂತಹ ಕರ್ಮಫಲಗಳಿಂದ ಬಾಧೆಯನ್ನು ಅನುಭವಿಸ್ತಾ ಇರ್ತಾರೆ. ಇದರಲ್ಲಿ ಯಾವ ರೀತಿ ಪೂರ್ವಜನ್ಮದ ಬಾಧೆಗಳು ಅನ್ನುವಂಥದ್ದು ಮನುಷ್ಯನನ್ನು ಬಾಧಿಸ್ತದೆ ಅಂತ ಹೇಳಿದರೆ, ಭೂತಾವೇಶಗಳು, ಗ್ರಹಾವೇಶ ದೋಷ ಹಾಗೂ ತ್ರಿದೋಷಗಳು. ಇವೆಲ್ಲವೂ ಹೇಗೆ ಅಂತ ಕೇಳಿದರೆ, ಮನುಷ್ಯನಲ್ಲಿ ಆಗಂತುಕವಾಗಿ ಬರುವಂತಹ ಕೆಲವೊಂದು ದೋಷಾದಿಗಳಿರಬಹುದು, ಅಥವಾ ಪೂರ್ವಜನ್ಮದಲ್ಲಿ ಅವನಿಗೆ ಆ ಒಂದು ಕಾಲದಲ್ಲಿ, ಪೂರ್ವಜನ್ಮದಲ್ಲಿ ಹುಟ್ಟಿದಂಥ ಕಾಲದಲ್ಲಿ ಅವನು ಮಾಡಿದಂಥ ಆಯಾ ಕಾಲಕ್ಕೆ ಮಾಡಿದಂಥ ಪಾಪಕರ್ಮಗಳೇನಿದೆ, ಆ ಪಾಪಾಂಶ ಅನ್ನುವಂಥದ್ದಿದ್ರೆ ಇಲ್ಲಿ ಅನುಭವಿಸಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಪುಣ್ಯಾಂಶ ಅನ್ನುವಂಥದ್ದಿದ್ರೆ ಇಲ್ಲಿ ಪುಣ್ಯವನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಹೆಚ್ಚು ಕೆಟ್ಟ ಕೆಲಸಗಳನ್ನೇ ಮಾಡಿದ್ದ ಅಂದರೆ ಈ ಜನ್ಮದಲ್ಲಿ ಏನಾಗ್ತಿರ್ತದೆ, ಅವನಿಗೆ ಅತಿಯಾಗಿರ್ತಕ್ಕಂಥ ಪಾಪಗಳು ಬರ್ತದೆ. ಇಲ್ಲ ಹೋದ ಜನ್ಮದಲ್ಲಿ ಕುಲದೇವತಾರಾಧನೆಗಳನ್ನು ತಂದೆ ತಾಯಿಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು, ಹಾಗೆ ಕುಲಗುರುಗಳನ್ನು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡುವಂಥದ್ದೆಲ್ಲ ಮಾಡಿದ್ದೇ ಹೌದು ಅಂತಾದರೆ ಈ ಜನ್ಮದಲ್ಲಿ ಅವನು ಮೋಕ್ಷ ಸಂಪಾದನೆಗೆ ಬಂದಿರ್ತಾರೆ. ಅವ್ರಿಗೆ ಮೋಕ್ಷ ಸಂಪಾದನೆ ಬಂದವರಿಗೆ ಅವ್ರು ಎಂಥ ಕೆಟ್ಟ ಕೆಲಸ ಮಾಡಿದ್ರು ಅವ್ರಿಗೇನು ಪೆಟ್ಟು ಬೀಳೋದಿಲ್ಲ, ಯಾಕಂದರೆ ಅದು ನಿಯೋಜಿತ ಅಂತ ಹೇಳಿ, ಪೂರ್ವಜನ್ಮದ ಫಲ ಅಂತ ಹೇಳಿ. ಹಾಗೆ ಆ ಪೂರ್ವಜನ್ಮವನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮ ಸ್ಥಾನದಿಂದ ನಾವು ನೋಡ್ತೇವೆ. ಆ ಪಂಚಮ ಸ್ಥಾನ ಅನ್ನುವಂಥದ್ದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ. ಅದರಿಂದ ಅದೃಷ್ಟ ಬರುವಂಥದ್ದು, ಕೆಲವರನ್ನು ನೀವು ನೋಡಿರಬಹುದು, ಇದ್ದಕ್ಕಿದ್ದ ಹಾಗೆ ಒಂದೇ ಬಾರಿ ಶ್ರೀಮಂತರಾಗಿ ಬಿಡ್ತಾರೆ. ಯಾಕೆ ಅಂತ ಯೋಚನೆ ಮಾಡುವಾಗ, ಆ ವಯಸ್ಸಿನಲ್ಲಿ ಪೂರ್ವಜನ್ಮದಲ್ಲಿ ಅವರು ಸಂಚಿತ ಪುಣ್ಯ ಕೆಲಸಗಳನ್ನು ಮಾಡಿರ್ತಾರೆ. ಆ ಪುಣ್ಯ ಕೆಲಸಗಳನ್ನು ಮಾಡಿದಾಗ ಆ ಏಜಿಗೆ ಬಂದಾಗ ಇವ್ರಿಗೆ ಏನಾಗ್ತದೆ, ಆ ಪುಣ್ಯ ಫಲಗಳು ಅನ್ನುವಂಥದ್ದು ಇವರು ಗೋಚರ ಸ್ಥಿತಿಯನ್ನು ನೋಡ್ತಾರೆ. ಇನ್ನು ಕೆಲವರನ್ನು ನೋಡಿರ್ಬೋದು, ತುಂಬ ದೊಡ್ಡ ಉದ್ಯಮವನ್ನು ಮಾಡ್ತಾ ಇರ್ತಾರೆ, ಒಂದೇ ಬಾರಿ ಅವರು ಕೆಳಗೆ ಹೋಗಿ ಬಿಡ್ತಾರೆ, ಏನು ಅನಾರೋಗ್ಯ ಆಗೋದು, ಮತ್ತೊಂದಾಗೋದು. ಅದು ಯಾಕೆ ಅಂದರೆ ಪೂರ್ವಜನ್ಮದೇ. ಯಾಕೆಂದ್ರೆ ಈ ಜನ್ಮ ಬಂದಿದೆ, ನಾವು ಹುಟ್ಟಿದ್ದೇವೆ ಅಂದರೆ ಹೋದ ಜನ್ಮದಲ್ಲಿ ಏನೋ ಮಾಡಿದೀವಿ ಅನ್ನುವಂಥದ್ದು ಫಿಕ್ಸ್ ಆಗಿರುವಂಥ ವಿಷಯ. ಅದಕ್ಕೆ ಏನನ್ನ ಮಾಡಿದ್ರೆ ಸರಿ ಆಗ್ತದೆ, ನವಗ್ರಹಗಳಲ್ಲಿ ನಾವು ಯಾವುದನ್ನ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಒಂದು ವಿಮರ್ಶೆ ಮಾಡಬಹುದು. ಅದರಲ್ಲಿ ವಿಶೇಷವಾಗಿ ಔಷಧವನ್ನು ಕೊಡಬೇಕು. ಮೊದಲು ನಾವು ಹೇಳುವಂಥದ್ದೇ ಔಷಧವನ್ನು. ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಆ ದೇಹಕ್ಕೆ ಬಂದಿರುವಂತಹ ಬಾಧೆಗಳಿಗೆ ಸರಿಯಾಗಿರುವಂಥ ಔಷಧಗಳನ್ನು ಕೊಡುವಂಥದ್ದು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ. ನಂತರದಲ್ಲಿ ದಾನಾದಿಗಳನ್ನು, ಜಪಾದಿಗಳನ್ನು, ನಂತರದಲ್ಲಿ ಹೋಮಾದಿಗಳನ್ನು ಮಾಡುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಆ ಜನ್ಮದಲ್ಲಿ ಎಲ್ಲೋ ಒಂದು ವಿಷ್ಣು ಕೋಪ ಬಂದಿತ್ತು ಅಂತಾದರೆ ಈ ಜನ್ಮದಲ್ಲಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ರೋಗಬಾಧೆಗಳನ್ನು ಆ ಮನುಷ್ಯ ಅನುಭವಿಸ್ತಾನೆ. ಹಾಗೆ ಉದಾಹರಣೆಗೆ ಈಗ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಹೋದ ಜನ್ಮದಲ್ಲಿ ಮಾಡಿದ್ದ ಅಂತ ಆದರೆ ಈ ಜನ್ಮದಲ್ಲಿ ಆ ಸರ್ಪವನ್ನು ವಧೆ ಮಾಡಿದಂಥ ಸಮಯಕ್ಕೆ ಅವನ ಜಾತಕದಲ್ಲಿ ಅಥವಾ ಅವನ ವಯಸ್ಸಿನಲ್ಲಿ ಆ ಒಂದು ಸಮಯ ಅನ್ನುವಂಥದ್ದು ಬಂದಾಗ ಅತಿಯಾಗಿರ್ತಕ್ಕಂತಹ ಈ ಚರ್ಮ ರೋಗಗಳು ಅಥವಾ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂತಹ ರೋಗಗಳು, ನಂತರದಲ್ಲಿ ಮದುವೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಮದುವೆ ಆದವರಿಗೆ ಸಂತಾನದಲ್ಲಿ ಸಮಸ್ಯೆಗಳು, ಆಯಾ ಅವರು ಮಾಡಿದಂತಹ ಪಾಪ ಶೇಷಗಳು ಅನ್ನುವಂಥದ್ದಿದೆಯೋ ಅದರ ಪ್ರಮಾಣದ ಮೇಲೆ ಈ ಜನ್ಮದಲ್ಲಿ ಅವರು ಅನುಭವಿಸುವಂಥದ್ದು ಜಾಸ್ತಿ ಆಗ್ತದೆ. ಒಂದು ಕಷ್ಟಗಳು ಹೆಚ್ಚಾಗಿ ಬರ್ಬೋದು ಅಥವಾ ಸುಖಗಳೇ ಹೆಚ್ಚಾಗಿ ಬರ್ಬೋದು. ಅದಕ್ಕೆಲ್ಲವೂ ಕಾರಣ ಏನು ಅಂತ ಕೇಳಿದ್ರೆ ಪೂರ್ವ ಜನ್ಮದ್ದೇ ತಗೊಳ್ತೇವೆ. ಹಾಗಾದ್ರೆ ಈ ಹುಟ್ಟಿದಂತ ಜನ್ಮದಲ್ಲಿ ಜಾತಕದಿಂದ ಏನು ಸಮಸ್ಯೆ ಆಗೋದಿಲ್ವಾ? ಇದರೊಟ್ಟಿಗೆ ಅದು ಇರ್ತದೆ. ಹಾಗೆ ಯಾವುದನ್ನ ಗಣನೆಗೆ ತಗೊಳ್ಬೇಕು ಅಂತ ಕೇಳಿದ್ರೆ ನಾವು ಪೂರ್ವಜನ್ಮದನ್ನ ಗಣನೆಗೆ ಹೆಚ್ಚು ತಗೊಳ್ಲಿಕ್ಕೆ ಬರಲ್ಲ. ಅದು ನೀವು ಬೇಡ ಬೇಕು ಅಂದ್ರೆ, ಬೆಲ್ಲ ಬಾಯಲ್ಲಿ ಇಟ್ಕೊಂಡಾಗೆ, ನನಗೆ ಶುಗರ್ ಇದೆ, ಬೆಲ್ಲ ನಿನ್ನ ತತ್ವವನ್ನು ನನಗೆ ತೋರಿಸ್ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ, ಇಟ್ಕೊಂಡಾಯ್ತು. ಅದು ಸಿಹಿ ಆಗುವಂತ ಸ್ಟಾರ್ಟ್ ಮಾಡು ಅಂತ ಹೇಳ್ಬೇಕಂತಿಲ್ಲ, ಅದ್ರ ಪಾಡಿಗೆ ಅದು ಕೆಲಸವನ್ನು ಶುರು ಮಾಡ್ತದೆ. ಹಾಗೆ ಅವನ ಜೀವಿತಾವಧಿಯಲ್ಲಿ ದಶಾಭುಕ್ತಿ ಕಾಲ ಅನ್ನುವಂಥದ್ದು ಬರ್ತದೆ. ನಮ್ಮನ್ನ ಹೇಗೆ ಒಂದೊಂದು ನವಗ್ರಹಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ಗ್ರಹಗಳು ಬಂದಾಗ ಅವರ ಸ್ಥಿತಿಗತಿಗಳನ್ನು ನೋಡಿ ಪೂರ್ವಜನ್ಮದ ಫಲ ಅನ್ನುವಂಥದ್ದು ನವಗ್ರಹಗಳ ಮೂಲಕವಾಗಿ, ಪಂಚಭೂತಗಳ ಮೂಲಕವಾಗಿ ನಮಗೆ ಗೋಚರಕ್ಕೆ ಬರ್ತಾ ಹೋಗ್ತದೆ. ಇದೆಲ್ಲ ಇನ್ನು ಹೋಗ್ತಾ ಹೋಗ್ತಾ ನೋಡಿದಾಗ ಈಗ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಇರ್ತದೆ. ನಾವು ಈ ಸಮಯಕ್ಕೆ ತಗೊಂಡಾಗ ಈಗ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಹೇಮಾವತಿ.
ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಓಕೆ, ಅವರ ಹೆಸರು ಹಾಗೆ ಡೇಟ್ ಆಫ್ ಬರ್ತನ್ನ ತಿಳಿಸಿ. ಮೇಡಮ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ವಿಜಯಲಕ್ಷ್ಮಿ ರೀ ಮೇಡಮ್. ಓಕೆ, ಹೆಸರೆಂತ? ವಿಜಯಲಕ್ಷ್ಮಿ. ಎಂಥ ವಿಷಯ ಕೇಳಬೇಕಿತ್ತಮ್ಮ? ಅವ್ರದ್ದು ಮುಂದಿನ ಜೀವನ ನೌಕರಿ ಬಗ್ಗೆ ಕೇಳಬೇಕಿತ್ತು, ಕೆಲಸ ಅಂತ. ಎಂತ ಮಾಡ್ತಾ ಇದ್ದಾರೀಗ? MA B.Ed ಆಗ್ಯಾದ್ರಿ ಸರ್. MA B.Ed ಓದಿದ್ದಾರೆ. ಹಾಂ ಇಲ್ಲಿ ನೋಡಿ, ಒಂದು ಇವಳ ಹೆಸರು ವಿಜಯಲಕ್ಷ್ಮಿ. ಹ್ಞೂ. ಇವಳ ವಿಚಾರವಾಗಿ ಚಿಂತನೆ ಮಾಡುವಾಗ ಒಂದು ಗೊತ್ತಿರುವಂಥ ವಿಷಯಗಳ ಬಗ್ಗೆ ಯಾವುದು ಮಾಹಿತಿಗಳನ್ನು ಬೇರೆಯವ್ರಿಗೆ ಕೊಡಲಿಕ್ಕೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಂಥದ್ದು, ಸರಿಯಾಗಿರುವಂಥ ವಿಷಯಗಳು ಗೊತ್ತಿದ್ದರೂ ಅದು ತಪ್ಪಿರಬಹುದು, ಅಥವಾ ದೊಡ್ಡವರ ಮುಂದೆ ನಾನು ಹೇಗೆ ಮಾತಾಡುವಂಥದ್ದು ಅಂತೇಳಿ, ಹಾಗೆ ಸೈಲೆಂಟ್ ಇರುವಂಥದ್ದು ಅಂತ ಹೇಳಿದರೆ ಯಾವ ವಿಚಾರಗಳ ಬಗ್ಗೆ ಗೊತ್ತಿದ್ದರೂ ವಿಮರ್ಶೆ ಮಾಡ್ದಲೇ ಇರುವಂತಹ ಜಾತಕ, ಅಂದರೆ ಈ ಪ್ರಶ್ನಾ ಚಿಂತನೆಯಲ್ಲಿ. ಯಾಕಂದರೆ ಜಾತಕವನ್ನು ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲದ ಕಾರಣ ಈ ಸಂದರ್ಭಕ್ಕೆ ನಡೆಯುವಂಥ ಪ್ರಶ್ನಾ ಚಿಂತನೆಯ ಪ್ರಕಾರವಾಗಿ ನೋಡುವಾಗ ಇಲ್ಲೇನಾಗಿದೆ, ಅವಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಕಾಣಬರ್ತಾ ಇದೆ. ಹಾಗಾಗಿ ಅವಳಿಗೆ ಸ್ವಲ್ಪ ಈ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಏನಾದರೂ ದೇವತಾ ಕೆಲಸಗಳನ್ನು ಮಾಡಿದ್ದೇ ಹೌದು ಅಂತಾದರೆ ಇವಳಿಗೆ ಅನುಕೂಲಗಳಾಗ್ತಾ ಹೋಗ್ತದೆ. ವಿಶೇಷವಾಗಿ ಈ ಪ್ರಶ್ನಾ ಚಿಂತನೆಯ ಪ್ರಕಾರವಾಗಿ ನೋಡುವಾಗ ಬಾಧಾರಾಶಿಯಲ್ಲಿ ರಾಹು ಇರುವಂಥ ಕಾರಣದಿಂದ ಇವಳಿಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ಬಾಧೆಗಳು ಅನ್ನುವಂಥದ್ದು, ಅಥವಾ ಸರ್ಪನಿಂದ ಉಂಟಾದಂಥ ದೋಷಗಳನ್ನು ಇಲ್ಲಿ ಹೇಳಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಅವಳಿಗೆ ಪ್ರತಿನಿತ್ಯ ಬೆಳಗ್ಗೆ ಸರ್ಪನನ್ನು ಆರಾಧನೆ ಮಾಡುವಂಥದ್ದು, ಅಥವಾ ಈ ಬಾಣೇಶಿ ಮಂತ್ರ ಜಪಗಳನ್ನು, ಈ ವಶಿತ್ವ ಅನ್ನುವಂಥದ್ದು. ಯಾಕೆ ಅಂದರೆ ಇವಳಲ್ಲಿ ಈ ಉದ್ಯೋಗಕ್ಕೆ ಸಂಬಂಧಿತವಾಗಿ ಕೆಲವೊಂದು ಪ್ರತಿಬಂಧಕಗಳಿದೆ. ಅದೇನಾಗ್ತಾ ಇದೆ ಕೇಳಿದರೆ, ಇವಳಿಗೆ ಅನುಕೂಲತೆ ಆಗಲಿಕ್ಕೆ ಅಂತ ಕೇಳಿದ್ರೆ ಕೆಲಸ ಸ್ಥಿರತ್ವ ಆಗಲಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಸ್ವಲ್ಪ ಸಂಮೋಹನ ಕ್ರಿಯೆಗಳು ಆಗಬೇಕು. ಗಣಪತಿ ಆರಾಧನೆಯನ್ನು, ನಂತರದಲ್ಲಿ ಬಾಣೇಶಿ ಮಂತ್ರ ಜಪಗಳನ್ನು, ಹಾಗೆ ನಾಗನನ್ನು ಸ್ವಲ್ಪ ಆರಾಧನೆ ಮಾಡಿದರೆ ಈ ಒಂದು ಆಗಸ್ಟ್ ಕಳೆದು ಮುಂದಿನ ಆಗಸ್ಟ್ ಸೆಪ್ಟೆಂಬರ್ 10ನೇ ತಾರೀಕಿನ ಒಳಭಾಗದಲ್ಲಿ ಇವಳಿಗೆ ಕೆಲಸ ಸಿಗುವಂಥ ಯೋಗಗಳೆಲ್ಲ ಇದೆ. ಆದರೆ ಸ್ವಲ್ಪ ಆರೋಗ್ಯ ಸಂಬಂಧಿತವಾಗಿ ಕುಂಠಿತವಾಗ್ತಿರುವಂಥದ್ದು ಆಗಾಗ ಕಾಣಿಸ್ತದೆ. ಅದಕ್ಕೆ ನೇರವಾಗಿ ಭೇಟಿ ಮಾಡಿ ಅದಕ್ಕೆ ಬೇರೆ ಪರಿಹಾರಗಳನ್ನು ಹೇಳ್ತೇನೆ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಲಕ್ಷ್ಮಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಬ್ಳೇಶ ಬಗ್ಗೆ ಬೇಕಾಗಿತ್ತು. ಓಕೆ, ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಮಾ. ಸರ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ಜನ್ಮ ದಿನಾಂಕ ಜೊತೆಗೆ ಹುಟ್ಟಿದ ಸಮಯವನ್ನು ತಿಳಿಸೋದಾದ್ರೆ. ಸರಿ ಮೇಡಮ್ ಹೇಳ್ತೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಾ? ಓಕೆ, ಸಂಪರ್ಕ ಸಾಧ್ಯವಾಗಲಿಲ್ಲ. ಗುರುಗಳೇ ಹೇಳ್ತಾ ಇದ್ದೆ, ಸಹಜವಾಗಿಯೂ ಕೂಡ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗತ್ತೆ. ಇನ್ನು ಹಿಂದಿನ ಜನ್ಮದಿಂದಾಗಿನೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅಂತ ಹೇಳಿ? ಈಗ ಒಂದು ಕನ್ನಡಿಯನ್ನು ಎದುರುಗಡೆ ಇಟ್ಕೊಂಡು ನಾವು ಯಾವ ಡ್ರೆಸ್ ಹಾಕಿದ್ದೇನೆ ಅಂತ ಹೇಳಿ ನಾವಲ್ಲಿ ಪ್ರಶ್ನೆ ಮಾಡಬೇಕನ್ನುವಂಥದ್ದು ಇರೋದಿಲ್ಲ. ಯಾಕೆ ಅಂದರೆ ಕನ್ನಡಿಯಲ್ಲಿ ನಮ್ಮ ಬಿಂಬವೇ ಅಲ್ಲಿ ಕಾಣಿಸ್ತದೆ. ಹೇಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಕನ್ನಡಿ ಇದ್ದ ಹಾಗೆ, ನಮಗೆ ಏನು ತೊಂದರೆ ಆಗಿದೆ ಅಥವಾ ಏನು ಅಲ್ಲಿ ತೊಂದರೆ ಆಗಿದೆ, ಇಲ್ಲಿ ನಾ ಇಲ್ಲಿಡುವಂಥ ಕುಂಕುಮವನ್ನು ಇಲ್ಲೆಲ್ಲ ಇಟ್ಕೊಂಡೆ ಅಂತ ಆದರೆ ಕನ್ನಡಿ ನೋಡಿ ಇದಕ್ಕೆ ಇಲ್ಲಿಯೇ ಇಡಬೇಕು ಕುಂಕುಮ ಅನ್ನುವಂಥದ್ದು ನಮಗೆ ಹೇಗೆ ಗೊತ್ತಾಗ್ತದೆಯೋ, ಜ್ಯೋತಿಷ್ಯ ಅನ್ನುವಂಥದ್ದು ಹಾಗೆ ನಮ್ಮ ಜೀವನದಲ್ಲಿ ಆಗುವಂತಹ ಆಗು ಹೋಗುಗಳನ್ನು, ಹಿಂದೆ ನಡೆದಂಥ ತಪ್ಪುಗಳನ್ನು, ಮುಂದೆ ಆಗಬಹುದಾಗಿರ್ತಕ್ಕಂತಹ ತೊಂದರೆಗಳನ್ನು ಎರಡನ್ನೂ ವಿಮರ್ಶೆ ಮಾಡ್ಬೋದು. ಹಾಗಾಗಿ ನಮಗೊಂಥರ ಅದೇನು ಅಂತ ಕೇಳಿದ್ರೆ ನಾವು ಮುಂದೆ ನಡಿಲಿಕ್ಕೆ ನೋಡ್ಕೊಂಡು ಹೋದ ಹಾಗೆ ಈ ಜನ್ಮದಲ್ಲಿ ಈ ಜೀವಿತಾವಧಿಯಲ್ಲಿ ನಾನು ಪ್ರತಿ ಸಲ ಜಾತಕಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕು? ನಮಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗೋದಾದ್ರೆ ಆಗ ಮತ್ತೆ ಕಥೆಗಳನ್ನು ಓದಬೇಕು. ಮಹಾಭಾರತ ಅದೆಲ್ಲ ಏನು ಅಂತ ಕೇಳಿದ್ರೆ ನಾವು ಹೇಗೆ ನಡಿಬೇಕು ಅನ್ನುವಂಥ ವಿಚಾರಗಳಲ್ಲಿ ಇರುವಂಥ ವಿಷಯಗಳು. ಈಗ ಇಲ್ಲಿ ಕೂತು ನನಗೇನೋ ಗೊತ್ತಿಲ್ಲ ಅಂತ ಆದರೆ ನಾನು ನಿಮ್ಮನ್ನು ನೋಡಿದಾಗ ಏನು ಮಾಡಬೇಕಂತನೂ ಗೊತ್ತಿಲ್ಲ. ಇಲ್ಲೊಂದು ತಾಯಿ ಕೂತಿದ್ದಾಳೆ ಅಂತ ಆದರೆ ಅವಳಿಗೆ ಕೈ ಎತ್ತಿ ನಮಸ್ಕಾರ ಮಾಡಬೇಕನ್ನುವಂಥ ಸಂಸ್ಕೃತಿ ಬರಬೇಕಂತ ಆದರೆ ಅದಕ್ಕೆ ನಮಗೆ ಧರ್ಮ ಅನ್ನುವಂಥದ್ದು ಮುಖ್ಯ. ಇವತ್ತಿನ ನೆಲೆಗಟ್ಟಿನಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಜಾತಕ ಅಂದ್ರೂ ಕೂಡಲೇ ಒಂದು ನಿಂಬೆಹಣ್ಣು ಮಾಡೋದು,
ಹೇಳೋದು, ಅಥವಾ ಇನ್ನೊಂದಿದೆ ಮಾಟ ಮಾಡಿದ್ದಾರೆ ಅಂತ ಹೇಳೋದು. ಹಾಗೆ ಅದೆಲ್ಲ ಸರಿಯಾದಂಥ ರೀತಿ ಅಲ್ಲ. ಜಾತಕವನ್ನು ವಿಮರ್ಶೆ ಮಾಡಬೇಕು, ಅದನ್ನು ಕನ್ನಡಿ ಹೇಗೆ ಎಲ್ಲಿ ಮುಂದೆ ಏನು ಮುಂದೆ ಆಗಬಹುದಾಗಿರ್ತಕ್ಕಂಥ ತೊಂದರೆಗಳನ್ನು ವಿಮರ್ಶೆ ಮಾಡಲಿಕ್ಕೆ ನಮಗೆ ಜ್ಯೋತಿಷ್ಯ ಅನ್ನುವಂಥದ್ದು ಅತ್ಯಗತ್ಯ. ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗುವಂಥದ್ದು ಪ್ರಾಮುಖ್ಯತೆ ಕೊಡ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಗುರುಗಳೇ ಹೇಳ್ತಾ ಇದ್ರಿ ಅಂದರೆ ಹಿಂದಿನ ಜನ್ಮದಿಂದಲೇ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆ ಅಥವಾ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಜ್ಯೋತಿಷ್ಯದ ಪ್ರಕಾರ ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಬಹುದು ಅಂತ ಹೇಳಿ. ಈಗ ಹಿಂದಿನ ಜನ್ಮದ ಪೂರ್ವ ಸಂಚಿತವಾಗಿರ್ತಕ್ಕಂಥ ಪಾಪಗಳ ಬಗ್ಗೆ ವಿಮರ್ಶೆಯನ್ನು ಮಾಡುವಾಗ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿದೆ ಅಂತ ಆದರೆ ಪೂರ್ವಜನ್ಮದಲ್ಲಿ ಅವನು ಆರೋಗ್ಯ ಯಾವ ವಿಚಾರದಲ್ಲಿ ಕೆಲವೊಂದು ಸರ್ಪ ಮರಿಮೊಟ್ಟೆ ನಾಶಗಳನ್ನೇ ಮಾಡಿರ್ತಾನೆ, ಅವನಿಗೆ ಚರ್ಮ ರೋಗ ಅನ್ನುವಂಥದ್ದು ಬರ್ತದೆ ಅಂತ ಆಗಲೇ ಹೇಳಿದೆ. ಒಂದು ಉದಾಹರಣೆಗೆ ನಾ ಹೇಳ್ತಿರುವಂಥದ್ದು, ಆ ಚರ್ಮದ ರೋಗವೇ ಅಧಿಕ ಆಯಿತು ಅಂತ ಆದರೆ ಏನು ಮಾಡ್ತಾರೆ, ಅದು ಮರಣಕ್ಕೂ ಹೋಗ್ತದೆ. ಅದು ಸಣ್ಣದಿದ್ದಾಗಲೇ ಸರಿ ಮಾಡ್ಕೊಳ್ಬೇಕು. ಈಗ ನೇತ್ರ ರೋಗಗಳು ಅಂತ ಹೇಳ್ತೇವೆ, ನೇತ್ರ ರೋಗ ಬಂತು ಅಂತ ಆದ್ರೆ ಅದನ್ನು ನಾವು ಕೇರ್ಲೆಸ್ ಮಾಡಿದ್ವಿ ಅಂತ ಆದ್ರೆ ನಾಳೆ ದಿನ ಕಣ್ಣಿಗೆ ತೊಂದರೆ ಆಗ್ತದೆ. ಯಾವುದೇ ಬಾಧೆ ಆದರೂ ಅಷ್ಟೇ ನಮಗೆ ಗೋಚರ ಸ್ಥಿತಿಗೆ ಬರ್ತದೆ, ಹೀಗೆ ತೊಂದರೆ ಆಗುವಂಥ ಲಕ್ಷಣಗಳಿದೆ, ಅದಕ್ಕೆ ಪರಿಹಾರ ಆದಿಗಳನ್ನು ಮಾಡ್ಕೊಂಡಂಥ ಕಾಲದಲ್ಲಿ ಅದು ಸರಿ ಆಗ್ತಾ ಹೋಗ್ತದೆ. ಇಲ್ಲ ಅಂತ ಆದರೆ ನಮಗೆ ಗೊತ್ತಾಗ್ಲಿಲ್ಲ, ನಾವು ನೋಡಲಿಲ್ಲ ಅಂತ ಹೇಳಿದ್ರೆ ಯಾಕೋ ತೊಂದರೆ ಆಗ್ತಾ ಇದೆ, ಇನ್ನೊಂದೇನೋ ಯಾರೋ ಮಾಟ ಮಾಡಿಸಿದ್ದಾರೆ ಅನ್ನುವಂಥ ಭ್ರಮೆಗೆ ಹೋಗ್ಬಿಡ್ತೇವೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಸರಿಯಾಗಿ ಯಾರಿಗೂ ಗೊತ್ತಿರೋದಿಲ್ಲ, ಆದ್ರೆ ನಂಗೆ ಯಾರೋ ಮಾಟ ಮಾಡಿಸಿದ್ದಾರೆ. ಈಗಿನ ಕಾಲದಲ್ಲಿ ಅದೊಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಮಾತಾಗಿದೆ. ಆದ್ರೆ ಜಾತಕವನ್ನ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಬೇಕು, ಆಗ ಸರಿಯಾಗಿರುವಂತ ಪರಿಹಾರ ಸಿಗ್ತದೆ. ಇನ್ನು ಪುಣ್ಯ ಕಾರ್ಯಗಳಾಗಿರಬಹುದು ಅಥವಾ ಜಪ ತಪಗಳನ್ನ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ಹೇಳಿ. ಜಪ ತಪಗಳು ಯಾವುದನ್ನ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ಒಂದು ತಲೆನೋವಿಗೆ ಔಷಧಿಯನ್ನು ಕೊಡೋದಾದ್ರೆ ಒಂದೇ ಟ್ಯಾಬ್ಲೆಟ್ ಇಡೀ ಓವರ್ ಆಲ್ ಇಂಡಿಯಾದಲ್ಲಿ ಕೊಡುವುದಿಲ್ಲ. ಆ ತಲೆಯಲ್ಲಿ ಮೈಗ್ರೇನ್ ಇದೆಯೋ ಅಥವಾ ಮತ್ತೆ ಅದಕ್ಕೆ ಸಂಬಂಧಿತವಾಗಿರುವಂತ ರೋಗ ಇದೆಯೋ, ಹೇಗೆ ಡಾಕ್ಟರ್ ಆ ರೋಗವನ್ನ ಕಂಡು ಹಿಡಿತಾರೋ ಜ್ಯೋತಿಷ್ಯದಲ್ಲೂ ಹಾಗೆ. ಇದು ಪೂರ್ವಜನ್ಮದಿಂದ ಬಂದಿರುವಂತದ್ದಾದ್ರೆ ಆ ಒಂದು ಗ್ರಹ ದೋಷಗಳು ಯಾವ್ದಿದ್ದಾವೆ, ಆ ಗ್ರಹಗಳು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದ್ದಾರೆ. ಗಣಪತಿ ಹತ್ರ ಹೋಗಿ ನಾವು ಇನ್ನೊಂದೇನೋ ಕೇಳಲಿಕ್ಕೆ ಆಗಲ್ಲ, ವಿದ್ಯೆಯನ್ನೇ ಕೇಳಬೇಕು. ಹಾಗೆ ಇಲ್ಲಿ ಯಾವ ದೋಷ ಅನ್ನುವಂಥದ್ದು ಜಾತಕದಲ್ಲಿ ಇದೆಯೋ ಅದಕ್ಕೆ ಸರಿಯಾಗಿರುವಂತಹ ವೈದ್ಯಕೀಯ ಚಿಕಿತ್ಸೆಗಳನ್ನು ಅಥವಾ ಈ ಹೋಮ ಹವನಗಳನ್ನು ಜಪತಪ ಅನುಷ್ಠಾನಗಳನ್ನು ಮಾಡೋದ್ರಿಂದ ಇದು ಪರಿಹಾರ ಆಗ್ತದೆ. ಇಲ್ಲ ನಾವು ತಲೆನೋವಿಗೆ ಹೋಗಿ ಕಾಲು ನೋವಿಂದ ಔಷಧಿ ತಗೊಂಡ್ರೆ ನಮಗೇನಾಗುದಿಲ್ಲ, ಅದು ಪರಿಹಾರವೂ ಆಗುದಿಲ್ಲ, ಮತ್ತು ಅದರಿಂದ ಬೇರೆ ಎಫೆಕ್ಟ್ಗಳು ಆಗ್ಬೋದು. ಹಾಗಾಗಿ ನಾ ಹೇಳ್ತಿರುವಂಥದ್ದು ಯಾವ್ದ್ಯಾವುದೋ ಹೋಮಗಳು ಸಿಗ್ತದೆ ಅಥವಾ ನಾವು ಮಾಡ್ತೇವೆ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೇನಾಗ್ತದೆ ನಮಗೆ ಅದು ಅವಕೃಪೆ ಆಗಿ ಇನ್ನೊಂದೇನೋ ತೊಂದರೆಗಳಾಗುವಂಥದ್ದು ಇರ್ತದೆ. ಹಾಗಾಗಿ ಸರಿಯಾಗಿರುವಂತಹ ಮಾರ್ಗದ ಮೂಲಕವಾಗಿ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಓಕೆ ಗುರುಗಳೇ, ಇನ್ನು ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಆರೋಗ್ಯದ ಮೇಲೆ ದೋಷಕಾರಿಯಾಗಬಹುದು ಅಂತ ಹೇಳಿ. ಗ್ರಹಗಳು ಯಾವುದು ಕೆಟ್ಟದ್ದು ಅಂತಲೂ ಹೇಳಲಿಕ್ಕೆ ಬರಲ್ಲ, ಯಾವುದು ಒಳ್ಳೇದು ಅಂತಲೂ ಹೇಳಲಿಕ್ಕೆ ಬರಲ್ಲ. ನಾನೇ ಈಗ ಒಂದು ಶತ್ರು ಮನೆಗೆ ಹೋಗಿ ಕುತ್ಕೊಂಡೆ ಅಂತ ಆದ್ರೆ ನನ್ನಲ್ಲಿ ರೌದ್ರ ಬರ್ತದೆ. ಈ ಮಿತ್ರನ ಮನೆಯಲ್ಲಿ ಹೋದ್ರೆ ನಾ ಹೆಗ್ಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾರೆ, ಯಾಕಂದ್ರೆ ನನ್ನ ಮಿತ್ರ. ಹಾಗೆ ಗ್ರಹಗಳು ಆ ಒಂದು ಬೇರೆ ಶತ್ರುವಿನ ಮನೆಯಲ್ಲಿ ಹೋಗಿ ಕೂತಾಗ ಅಥವಾ ಶತ್ರುವಿನ ದೃಷ್ಟಿ ಬಿದ್ದಾಗ ಅವನು ಜಗಳ ಮಾಡುವಂಥದ್ದು ಅಥವಾ ಕೋಪತತ್ವಕ್ಕೆ ಹೋಗುವಂಥದ್ದು ಸಾಮಾನ್ಯ ಸ್ಥಿತಿ. ಹಾಗಾಗಿ ಒಂದು ಗ್ರಹರು ಕೆಟ್ಟವರು ಅಲ್ಲ, ಎಲ್ಲ ಗ್ರಹಗಳು ಒಳ್ಳೆಯವರು ಅಲ್ಲ. ಆದ್ರೆ ಆಯಾ ಸ್ಥಾನಕ್ಕೆ ಬಂದಾಗ ಅಲ್ಲಿನ ಕಾಲಘಟ್ಟದಲ್ಲಿ ಅವರು ಮಾಡಿರುವಂತಹ ಪಾಪಕರ್ಮಗಳಿಗೆ ಅನುಗುಣವಾಗಿ ವಿಷಯವನ್ನು ಕೊಡ್ತಾರೆ. ಹೇಗೆ ನೀವು ಇಲ್ಲಿ ಕುತ್ಕೊಂಡು ಈಗ ಜ್ಯೋತಿಷ್ಯ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ಇದ್ದೀರೋ, ಈ ಒಂದು ಸ್ಥಳವನ್ನು ಬದಲಾವಣೆ ಮಾಡಿದಾಗ ನೀವು ಬೇರೆ ಪ್ರಾಪಂಚಿಕವಾಗಿರ್ತಕ್ಕಂಥ ಜೀವನಗಳ ಬಗ್ಗೆ ವಿಮರ್ಶೆ ಕೊಡ್ತಾ ಹೋಗ್ತೀರಾ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಅದೇ, ಅದನ್ನೇ ಮಾಡ್ಬೇಕು. ನೀವು ಅಲ್ಲೋಗಿ ಜ್ಯೋತಿಷ್ಯವನ್ನು ಹೇಳಿದ್ರೆ ಅದು ತಪ್ಪಾಗ್ತದೆ, ಆ ವಿಚಾರಗಳ ಬಗ್ಗೆ ವಿಮರ್ಶೆ ಕೊಟ್ಟರೆ ತಪ್ಪಾಗ್ತದೆ. ಹಾಗೆ ಆ ಗ್ರಹಗಳು ಅಷ್ಟೇ ಆಯಾ ಒಂದು ಮನೆಯಲ್ಲಿ ಕೂತಾಗ ಅವರಿಗೆ ಬೇರೆ ದುಷ್ಟಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಬಿದ್ದಾಗ ಅದಕ್ಕೆ ಪರಿಣಾಮವಾಗಿ ಅದರ ಗುಣಗಳಿಗೆ ಹೇಳಿರುವಂಥ ಕಾರಕಗಳಿಗೆ ಹೇಳಿರುವಂಥ ಬಾಧೆಗಳನ್ನು ಮನುಷ್ಯನ ಜೀವನದಲ್ಲಿ ಕೊಡ್ತಾ ಹೋಗ್ತಾನೆ. ಇನ್ನು ಉದಾಹರಣೆಗೆ ಹೇಳಬೇಕಂತ ಆದರೆ ಈ ಒಂದು ಎರಡು ದುಷ್ಟಗ್ರಹಗಳಿರ್ತಾರೆ, ಅವರಿಗೆ ಶತ್ರುತ್ವ ಅನ್ನುವಂಥದ್ದು ಇರ್ತದೆ. ಈಗ ಇವನ ಕಾಲ ಅನ್ನುವಂಥದ್ದು ಮುಗೀತು, ನಮ್ಮನ್ನು ಆಳ್ವಿಕೆ ಮಾಡಿ, ಇನ್ನು ಮುಂದೆ ಬರುವಂಥವನು ಅವನ ಆಳ್ವಿಕೆ ಶುರು ಮಾಡ್ತಾನೆ. ಆದರೆ ಇವರಿಬ್ಬರಿಗೂ ಇರುವಂಥ ಶತ್ರುತ್ವ ಏನಾಗ್ತದೆ, ಇವನ ನಿರ್ಗಮನದ ಕಾಲ ಮತ್ತು ಇವನ ಆಗಮನದ ಕಾಲದಲ್ಲಿ ಏನಾಗ್ತದೆ, ಎದುರಾಗ್ತಾರೆ. ಆಗೇನಾಗ್ತದೆ, ಅವರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಜಗಳಗಳಾಗಿರ್ಬೋದು, ಹೊಡೆದಾಟಗಳಾಗಿರ್ಬೋದು ಅಂತ ಹೇಳಿ ನಮಗೆಲ್ಲ ತಿಳಿದಿರುವಂಥ ವಿಷಯ. ಆ ಹೋಗುವಂಥ ಕಾಲ ಬರುವಂಥ ಕಾಲದಲ್ಲಿ ಆ ಒಂದು ಸಣ್ಣ ಕಾಲ ಏನಿರ್ತದೆ ಆ ಮನುಷ್ಯನಿಗೆ ಆರೋಗ್ಯದಲ್ಲೂ ಪೆಟ್ಟು ಕೊಡ್ಬೋದು, ಅಥವಾ ಅಪಘಾತಾದಿಗಳನ್ನು ಮಾಡ್ಬೋದು, ಅಥವಾ ಹಣವನ್ನು ಸಮೇತ ಅವನು ಖರ್ಚು ಮಾಡಿ ಒಟ್ಟು ಅವನಿಗೆ
ಪೆಟ್ಟು ಕೊಡಬೇಕು, ಅದೊಂದೇ ಉದ್ದೇಶ. ಹಾಗಾಗಿ ಆ ಸಂದರ್ಭಗಳಲ್ಲಿ ಆ ಯಾವ ಗ್ರಹಗಳು ಹೋಗುವಂಥದ್ದು ಬರುವಂಥದ್ದು ಆಗ್ತದೆ, ಅದಕ್ಕೆ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಕೊಟ್ಟರು ನಾವು ಅದಕ್ಕೆ ಜಪತಪಾದಿಗಳನ್ನು ಮಾಡಿದಾಗ ಅವರು ತೃಪ್ತರಾಗ್ತಾರೆ. ಕೈಯೋ ಕಾಲು ಮುರಿದು ಹೋಗ್ಬೇಕು, ತೆಗೆದು ಹಾಕ್ಬೇಕು, ಶುಗರ್ ಬಂದಂತ ಹೇಳಿ ಕೈ ಕಾಲು ಕಟ್ ಮಾಡ್ಬೇಕನ್ನುವಂಥದ್ದು ಇದ್ರೆ ಏನೋ ಒಂದು ಫ್ರಾಕ್ಚರ್ ಆಗಿಯೋ ಅಥವಾ ಮತ್ತೊಂದೇನೋ ಆಗಿ ಕೈ ಉಳಿತದೆ. ಪೆಟ್ಟು ಕೊಡೋದೇ 70 ರೂಪಾಯಿ ಕಳೆದೋಗ್ಬೇಕಂತಿದ್ರೆ ಅದರಲ್ಲಿ ನಾವೊಂದು 50 ರೂಪಾಯಿ ಉಳಿಸಿ ಕೊಡ್ತೇವೆ, ಇನ್ನುಳಿದಿದ್ದು ಕಳಿಯೋದೇ. ಆ ಪ್ರಮಾಣ ಅನ್ನುವಂಥದ್ದನ್ನು ಮಾತ್ರ ನಾವು ಕಮ್ಮಿ ಮಾಡ್ಕೊಳ್ಬಹುದು ಬಿಟ್ರೆ ಅದರಿಂದ ಪೂರ್ಣ ನಾವು ಹೊರಗಡೆ ಬರ್ತೇವೆ ಅಂತ ಹೇಳಿ ಸಾಧ್ಯವೇ ಇಲ್ಲ. ಮತ್ತು ಯಾರ ಕೈಲೂ ಅದನ್ನ ಪರಿಹಾರ ಮಾಡಲಿಕ್ಕೂ ಸಾಧ್ಯ ಇಲ್ಲದಲೇ ಇರುವಂತ ವಿಷಯ. ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಓಕೆ, ಇನ್ನು ಗುರುಗಳೇ, ಆಸ್ಪತ್ರೆಯ ಚಿಕಿತ್ಸೆ ವಿಫಲವಾಗೋದು ಕೂಡ ಏನಾದರೂ ಹಿಂದಿನ ಜನ್ಮದ ಫಲಕ್ಕೆ ಕಾರಣ ಆಗಬಹುದಾ ಅಥವಾ ಅಂತ ಹೇಳಿ? ವೈದ್ಯೋ ನಾರಾಯಣೋ ಹರಿಹಿ ಅನ್ನುವಂಥ ಒಂದು ಮಾತು. ವೈದ್ಯರ ಹತ್ರ ನಾವು ಮೊದಲೇ ಹೋದ್ರು, ಆಮೇಲೆ ಕೊನೆ ಕಾಲದಲ್ಲಿ ಏನೋ ಕೆಲವೊಂದು ಈ ಆರ್ಗನ್ಸ್ಗಳು ಅವ್ರಿಗೆ ಆದಂಥದ್ದು ವಿಷಯ, ಅವ್ರದ್ದು ವೈದ್ಯಕೀಯ ಚಿಕಿತ್ಸೆ ಅದು ಇವ್ರು ಕೊಡುವಂಥ ಚಿಕಿತ್ಸೆಗೆ ಸಹಕಾರಿ ಮಾಡಲಿಲ್ಲ ಅಂತ ಆದಾಗ ಡಾಕ್ಟರ್ ಹೇಳೋದು ಅದೇ, ನೀವು ದೇವರನ್ನ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಈ ದೋಷ ಬಂದಿರುವಂಥದ್ದೇ ಮಾಡಿರುವಂಥ ಪಾಪಕರ್ಮಗಳಿಂದ. ಆದರೆ ಯಾವಾಗ ಆ ದೋಷಾದಿಗಳನ್ನು ನಾವು ನಿವೃತ್ತಿ ಮಾಡ್ಕೊಳ್ತೇವೆ, ವೈದ್ಯಕೀಯ ಚಿಕಿತ್ಸೆಗಳು ಕೊಡುವಂಥದ್ದು ಅವನಿಗೆ ಫಲಕಾರಿ ಆಗ್ತದೆ. ಇಲ್ಲ ಈ ದೋಷಗಳೇ ಜಾಸ್ತಿ ಇತ್ತು ಅಂತ ಆದರೆ ವೈದ್ಯರು ಸುಮ್ಮನೆ ಅಲ್ಲಿ ಟ್ಯಾಬ್ಲೆಟ್ ಮಾತ್ರ ಇಂಥದ್ದನ್ನು ಕೊಡ್ತಾ ಇರೋದು. ಇದು ಇವಾಗ ಒಂದು ಸಮಸ್ಯೆ ಶುರು ಆಯಿತು, ಹೃದಯಾಘಾತಕ್ಕೋ ಅಥವಾ ಮತ್ತೊಂದಕ್ಕೆ ಶುರು ಮಾಡಿದ್ರಂತ ಆದರೆ ಅವ್ರಿಗೆ ಅದಕ್ಕೆ ಚಿಕಿತ್ಸೆ ಕೊಡ್ತಿದ್ದು ಅಂದ್ರೆ ಮತ್ತೆ ಇನ್ನೊಂದು ಯಾವುದೋ ಫೇಲ್ಯೂರ್ ಆಗಿರ್ತದೆ, ಇನ್ನೊಂದು ಯಾವ ಜೀವಕೋಶಗಳು ಕೆಲಸ ಮಾಡೋದು ನಿಲ್ಸಿರ್ತದೆ, ಮತ್ತೆ ಅದಕ್ಕೆ ಹೋಗ್ತಾರೆ ಅವರು. ಆದರೆ ಈ ಬಾಧೆಯನ್ನೇ ಸರಿ ಮಾಡಿಬಿಟ್ರೆ ಆ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಬರೋದಿಲ್ಲ. ಆಯಾ ಕಾಲಕ್ಕೆ ಬೇಕಾಗಿರ್ತಕ್ಕಂತಹ ವ್ಯಾಯಾಮಾದಿಗಳು, ಆಹಾರ ಪದ್ಧತಿಗಳು, ಗ್ರಹ ದೋಷಗಳ ಶಾಂತಿಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಹೆಚ್ಚು ಬಾಧೆಗಳು ನಮ್ಮನ್ನು ಬಾಧಿಸುವುದಿಲ್ಲ ಅನ್ನುವಂಥದ್ದು ನಾನು ಕಂಡಿರುವಂಥದ್ದು. ಸುಮಾರು ಜನಕ್ಕೆ ಪರಿಹಾರಾದಿಗಳನ್ನು ಮಾಡಿದಾಗಲೂ ಮಾಡಿರುವಂಥದ್ದು ಇದೆ. ಇದನ್ನು ನಾವು ಬೇರೆ ಬೇರೆ ರೀತಿಯಾಗಿ ಆರಾಧನೆ ಮಾಡ್ಬೋದು. ಒಂದು ದಾನಾದಿಗಳು ಅಥವಾ ದೇವತಾರಾಧನೆಗಳು, ಇನ್ನೂ ಹಲವಾರು ರೀತಿಯಾಗಿರುವಂಥದ್ದು ವಿಷಯಗಳು ಉಂಟು. ಗುರುಗಳೇ, ಇನ್ನು ಹಿಂದಿನ ಜನ್ಮದ ಕರ್ಮ ಶುದ್ಧೀಕರಣಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿ? ಹಿಂದಿನ ಜನ್ಮದ ಕರ್ಮ ಶುದ್ಧೀಕರಣ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಈಗ ನಾವು ಹೇಳಿದಂತೆ ಹಿಂದಿನ ಜನ್ಮದಲ್ಲಿ ಒಬ್ಬ ಮನುಷ್ಯ ತುಂಬ ಪುಣ್ಯ ಕೆಲಸಗಳನ್ನು ಮಾಡಿದ್ದ ಅಂತ ಆದರೆ ಈ ಜನ್ಮದಲ್ಲಿ ಸುಖವಾಗಿರ್ತಾನೆ ಅಂತ ಹೇಳಿ ಅರ್ಥ. ಹಿಂದಿನ ಜನ್ಮದಲ್ಲಿ ಅತಿಯಾಗಿರ್ತಕ್ಕಂಥ ಪಾಪಕರ್ಮಗಳನ್ನೇ ಮಾಡಿ ಆ ದೇವರ ಆಭರಣಗಳನ್ನು ಅದನ್ನು ಅಪಹಾರ ಮಾಡಿದಂಥದ್ದು, ಹಾಗೆ ಸ್ತ್ರೀಯರಿಗೆ ಮನಸ್ಸಿಗೆ ನೋವಾಗುವಂತೆ ಮಾಡಿದಂಥದ್ದು, ಮಾತಾಪಿತೃಗಳನ್ನು ತುಂಬ ವಧೆ ಮಾಡಿದಂಥದ್ದು, ಹಾಗೆ ಗುರು ಹಿರಿಯರನ್ನು ನಿಂದನೆ ಮಾಡಿದಂಥದ್ದು, ಇದೆಲ್ಲ ಮಹಾ ದೋಷಗಳು ಅಂತ ಹೇಳಿ. ಆ ದೋಷಗಳನ್ನು ಇವನು ಮಾಡಿದ್ದೇ ಹೌದು ಅಂತ ಆದರೆ ಈ ಜನ್ಮದಲ್ಲಿ ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಅವನಿಗೆ ಅನುಕೂಲ ಆಗೋದಿಲ್ಲ. ಯಾಕಂದ್ರೆ ಅವನು ಪೂರ್ವ ಜನ್ಮದಲ್ಲಿ ಮಾಡಿದ್ದನ್ನು ಇಲ್ಲಿ ಅನುಭವಿಸ್ಲಿಕ್ಕೆ ಬಂದಿದೆ. ನೆಕ್ಸ್ಟ್ ಅವನಿಗೆ ಏನಾಗ್ತದೆ, ಈ ಜನ್ಮದಲ್ಲಿ ಅವನು ದೇವತಾ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬರ್ತದೆ. ನನಗೇನು ಇಷ್ಟೆಲ್ಲ ಕಷ್ಟ ಆಯ್ತಲ್ಲ, ನಾವು ದೇವರಿಗೆ ಮೊರೆ ಹೋಗುವ. ಆಗ ದೇವರಿಗೆ ಮೊರೆ ಹೋಗಿ ಅವನಿಗೆಲ್ಲೋ ಒಂದು ಕಡೆ ಗೊತ್ತಾಗ್ತದೆ, ಬೇಡದಿದ್ದೆಲ್ಲ ಒಂದಿಷ್ಟು ದೇವಸ್ಥಾನ ಅದು ಇದು ಎಲ್ಲ ಸುತ್ತಿ ಮಾಡಬಾರ್ದೆಲ್ಲ ಮಾಡಿ ಏನೂ ಆಗೋದಿಲ್ಲ ಅಂತ ಗೊತ್ತಾದಾಗ ಅದು ಪ್ರಾಯಶ್ಚಿತ ಅಂತ. ಅವನು ಒಂದೇ ಸಲ ಪರಿಹಾರ ಸಿಕ್ಕಿದ್ರೆ ಆಗೋದಿಲ್ಲ, ಅವನು ಅನುಭವಿಸಿ ಕೊನೆಯಲ್ಲಿ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ. ಇನ್ನು ನಿನಗೇನು ತೊಂದರೆ ಇಲ್ಲ ಅಂತ. ಆಗ ಅವನ ಪಾಪಕರ್ಮಗಳು ದಹಿಸಲ್ಪಟ್ಟು ಅವನು ಮಾಡುವಂತಹ ದೇವತಾ ಕಾರ್ಯದ ಪ್ರಮಾಣವನ್ನು ಚಿಂತನೆ ಮಾಡಿ ಅವನು ಅನುಭವಿಸುವಂತಹ ಕಷ್ಟಗಳನ್ನು ಪ್ರಮಾಣವನ್ನು ಭಗವಂತ ಕ್ಷಯ ಮಾಡ್ತಾ ಬರ್ತಾನೆ. ಓಕೆ ಗುರುಗಳೇ, ಇನ್ನು ಹಿಂದಿನ ಜನ್ಮದ ಪಾಪ ಅಥವಾ ಪುಣ್ಯದ ಪರಿಣಾಮವಾಗಿ ಈ ಜನ್ಮದಲ್ಲಿ ನಮಗೆ ಉಂಟಾಗುವಂತಹ ಆರೋಗ್ಯದ ಸಮಸ್ಯೆಗಳನ್ನು ಗುರುತಿಸುವಂಥದ್ದು ಹೇಗೆ ಅಂತ ಹೇಳಿ? ಗುರುತಿಸುವಂಥದ್ದು ಹೇಗೆ ಅಂತ ಕೇಳಿದರೆ ನಾವು ಜಾತಕದಲ್ಲಿ ಪಂಚಮ ಸ್ಥಾನವನ್ನು ನೋಡ್ತೇವೆ. ಪಂಚಮ ಸ್ಥಾನದಲ್ಲಿ ಇರುವಂಥ ಗ್ರಹಗಳನ್ನು ಅಥವಾ ಅದಕ್ಕೆ ಹೇಳಿರುವಂಥ ಕಾರಕತ್ವವನ್ನು, ಹಾಗೆ ಆ ಗ್ರಹಗಳಿಗೆ ಯಾರ ದೃಷ್ಟಿ ಇದೆ ಅನ್ನುವಂಥದ್ದನ್ನು ನೋಡಿ ನಾವು ಆ ರೋಗವೋ ಬಾಧೆಯೋ ಎರಡು ಮತ್ತೆ ನಾವು ಚಿಂತನೆ ಮಾಡಬೇಕು. ಅಲ್ಲಿ ರೋಗ ಸಂಬಂಧಿತವಾಗಿಯೂ ನಮಗೆ ಬಾಧೆಗಳನ್ನು ಕೊಡ್ಬೋದು. ರೋಗಕ್ಕೆ ಔಷಧ ಕೊಡುವವರು ವೈದ್ಯಕೀಯ, ರೋಗಕ್ಕೆ ಔಷಧಿ ಕೊಡುವವರು ವೈದ್ಯರು. ಹಾಗೆ ಅಕಸ್ಮಾತ್ ಅದು ಬಾಧೆ ಆಗಿದ್ರೆ ಅದನ್ನು ದೈವಿಕವಾಗಿರ್ತಕ್ಕಂಥ ಕೆಲಸಗಳಿಂದನೇ ಸರಿ ಮಾಡಬೇಕು. ಮೊದಲು ಇದು ಎರಡರಲ್ಲಿ ಯಾವ್ದು ಆಗಿದೆ ಅನ್ನುವಂಥ ಚಿಂತನೆ ಮಾಡಿ ಅದಕ್ಕೆ ಔಷಧವನ್ನು ಕೊಡಬೇಕು. ಇಲ್ಲಾದ್ರೂ ಔಷಧ ಕೊಡುದೆ, ಡಾಕ್ಟರ್ ಆದ್ರೂ ಔಷಧ ಕೊಡುದೆ, ಆದ್ರೆ ಸರಿಯಾಗಿರುವಂತ ಔಷಧ ಬೇಕು. ಅಲ್ಲೇನೋ ಒಳ್ಳೆ ದೊಡ್ಡ ಡಾಕ್ಟರ್ ಹತ್ರ ಔಷಧ ತಗೊಂಡು ಇಲ್ಲೇನೋ ನಾವೇನು ಮಾಡಲಿಲ್ಲ ಅಂತ ಆದ್ರೆ ಸರಿಯಾಗುವುದಿಲ್ಲ. ಹೇಗೆ ಮನುಷ್ಯನಿಗೆ ಪಿತೃಗಳ ಅನುಗ್ರಹ ಮತ್ತೆ ದೇವತಾ ಅನುಗ್ರಹ ಎರಡು ಒಂದು ತಕ್ಕಡಿಯ ತೂಕದಲ್ಲಿ ಇರ್ತದೆಯೋ ಹಾಗೆ ಇದು ಹಾಗೆ ನಮ್ಮ ಪಾಪಕರ್ಮಗಳು ಆಯಾ ಸಂಬಂಧಿತವಾಗಿರ್ತಕ್ಕಂಥ ಕುಲದಲ್ಲಿ ಹೇಳಿದಂಥ ವ್ರತಾದಿಗಳು ಯಾವುದನ್ನು ಬಿಡ್ಲಿಕ್ಕಿಲ್ಲ. ಬಿಟ್ಟು ಅಂತ ಆದ್ರೆ ಬೇರೆ ಬೇರೆ ರೀತಿ ತೊಂದರೆಗಳು ಕೊಡ್ತದೆ. ಆಗ ಈ ಪೂರ್ವಜನ್ಮದ್ದು ಸೇರ್ಕೊಳ್ಳಿ, ನಾನು ಒಂದಿದ್ದೆ ಬಂದೆ ಅಂತ ಹೇಳಿ ಹಾಗೆ ಆಗ್ತದೆ ಅಂತ ಹೇಳಿ. ಓಕೆ ಗುರುಗಳೇ, ಇನ್ನು ಜಾತಕದ ಮೂಲಕವೇ ಅಂದ್ರೆ ಹಿಂದಿನ ಜನ್ಮದಿಂದ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅಂತ ಹೇಳಿ?
ಆಯಾ ಗ್ರಹರ ದೋಷ. ಯಾಕೆ ಅಂತ ಕೇಳಿದ್ರೆ ಒಬ್ಬ ಗ್ರಹ ಈಗ ಪಂಚಮ ಸ್ಥಾನದಲ್ಲಿರುವಂಥ ಗ್ರಹಗಳನ್ನು ನಾವೀಗ ರವಿಯಿಂದ ಚಿಂತನೆ ಮಾಡುವಾಗ ಪಿತ್ತ ವಿಕಾರಗಳು ಬರ್ತದೆ, ಹಾಗೆ ಉಷ್ಣ ಜ್ವರಗಳು ಬರ್ತದೆ, ಹೃದಯ ಬೇನೆಗಳು ಬರ್ತದೆ. ಚಂದ್ರನಿಂದ ಚಿಂತನೆ ಮಾಡುವಾಗ ಅತಿಯಾಗಿರ್ತಕ್ಕಂಥ ನಿದ್ರೆಗಳು ಬರ್ತದೆ, ಕಫಗಳು ವೃದ್ಧಿ ಆಗ್ತದೆ, ಬೇದಿ ಸಂಬಂಧಿತವಾಗಿರ್ತಕ್ಕಂಥ ಜ್ವರ ಬರ್ತದೆ, ಶೀತ ಜ್ವರಗಳು ಬರ್ತದೆ. ಹಾಗೆ ಕಣ್ಣು ಮತ್ತೆ ಕಿವಿಗಳು ನೋವು ಬರುವಂಥದ್ದು ಆಗ್ತದೆ. ಕುಜನಿಂದ ರಕ್ತ ಮಲಿನತೆ ಆಗುವಂಥದ್ದು ಬರ್ತದೆ. ಹಾಗೆ ಬುಧನಿಂದ ಚಿತ್ತ ಭ್ರಮೆ ಆಗುವಂಥದ್ದು ಅಂತ ಹೇಳಿದ್ರೆ ಈ ಬುದ್ಧಿಮಾಂದ್ಯತೆ ಬರುವಂಥದ್ದು, ದೀರ್ಘಕಾಲದ ಬುದ್ಧಿಮಾಂದ್ಯತೆ ಬರುವಂಥದ್ದು ಇರ್ತದೆ. ಹಾಗೆ ಇನ್ನು ಗುರುವಿನಿಂದ ಬ್ರಾಹ್ಮಣ ಶಾಪ, ಶುಕ್ರನಿಂದ ಹೀಗೆ ಚಿಂತನೆಗಳನ್ನು ಶುಕ್ರನಿಂದ ಸ್ತ್ರೀ ದೇವತಾ ಕೋಪಗಳು, ಸ್ತ್ರೀ ಶಾಪಕೋಪಗಳು. ಹಾಗೆ ಶನಿಯಿಂದ ಕಾಲಿನ ನೋವುಗಳು, ಅಥವಾ ಸಡನ್ ಆಗಿ ಬರ್ತಿದ್ದವ್ರು ಒಂದ್ಸಲ ಇಲ್ಲೆಲ್ಲ ಪೆಟ್ಟಾಗಿ ಮತ್ತೆ ಕಾಲು ನೋವಾಗುವಂಥದ್ದು, ಅಕಾಲಿಕವಾಗಿ ಬಂದು ಹೋಗುವಂಥದ್ದು. ಹಾಗೆ ಮತ್ತೆ ರಾಹುವಿನಿಂದ ಸರ್ಪ ಸಂಬಂಧಿತವಾಗಿರುವಂಥದ್ದು. ಹೀಗೆ ಆಯಾ ಗ್ರಹಗಳಲ್ಲಿ ಆಯಾ ಒಂದು ಜಾತಕದಲ್ಲಿ ಆ ಪಂಚಮ ಸ್ಥಿತನಾಗಿರ್ತಾರೆ. ಅದು ಬೇರೆ ಬೇರೆ ವಿಷಯಗಳು ಒಂದೇ ಸ್ಥಾನದಿಂದ ನಾವು ತಗೊಳ್ಳಿಕ್ಕೆ ಬರಲ್ಲ. ಯಾವಾಗ ಅದು ಬಾಧೆಯಲ್ಲಿರ್ತದೆ ಈ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಗೋಚರಕ್ಕೆ ಕೊಡ್ತಾ ಹೋಗ್ತಾರೆ. ಓಕೆ ಗುರುಗಳೇನು ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಿರಬಹುದು, ಜಪ ತಪಗಳು ಇರಬಹುದು, ಅದನ್ನು ಭಕ್ತಿಯಿಂದ ಮಾಡಲಿಲ್ಲ ಅಂತ ಅಂದಾಗ ಆ ಎದುರಿಸುವಂತಹ ಪರಿಣಾಮಗಳು ಏನು ಅಂತ ಹೇಳಿ? ಇದು ಒಳ್ಳೆಯ ವಿಷಯ. ಏನು ಅಂತ ಕೇಳಿದ್ರೆ ನೋಡಿ, ನಾನು ನಿಮ್ಮನ್ನು ಕರೆದು ಮನೆಗೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಿದ್ದೆ ಅಂತ ಆದ್ರೆ ಇವ್ರು ನಮ್ಮನ್ನು ಮನೆಗೆ ಅಂತ ಕರೆದ್ರು ಅಂತ ನೀವು ಯೋಚನೆ ಮಾಡ್ತೀರಾ. ಆಮೇಲಿಂದ ಸಿಟ್ಟಾಗ್ತೀರಾ, ಹೌದು ಅವ್ನು ಮನೆಗೆ ಕರೆದ್ರೆ ಒಂದು ಮಾತಾಡ್ಸೋದಿಲ್ಲ, ಒಂದು ಕಾಫಿ ಕೇಳೋದಿಲ್ಲ, ತಿಂಡಿ ಕೇಳೋದಿಲ್ಲ ಅಂತ. ಮನುಷ್ಯರಾದ ನೀವೇ ಅಷ್ಟು ಸಿಟ್ಟಾಗಬೇಕಾದ್ರೆ ಇನ್ನು ನಮ್ಮ ಕೆಲಸಕ್ಕಾಗಿ ದೇವತೆಗಳನ್ನು ಆವಾಹನೆ ಮಾಡಿ ನಮ್ಮ ನಿತ್ಯ ಕರ್ಮಗಳಲ್ಲಿ ನಾವು ನೋಡ್ತಾ ಹೋದರೆ ದೇವ್ರು ಇವನ ಕಷ್ಟಕ್ಕೆ ನನ್ನನ್ನು ಕರೆದು ಬಿಟ್ಟು ಇವನಿಲ್ಲ ಸೇವೆ ಮಾಡೋದು ಬಿಟ್ಟು ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾನೆ. ಹಾಗೆ ಆ ಮಾಡುವಂಥ ಕೆಲಸವನ್ನು ಹಾಗೆ ನಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಮಾಡಬಾರ್ದು. ಅದಕ್ಕೆ ಶಾಸ್ತ್ರ ಅನ್ನುವಂಥದ್ದಿದೆ. ಹೇಗೆ ಡಾಕ್ಟ್ರ್ ಅನಸ್ತೇಶ ಕೊಟ್ಟು ಆಮೇಲೆ ಹೊಟ್ಟೆ ಕೊಯ್ತಾರೋ, ಇಲ್ಲ ನಾನು ಫಸ್ಟ್ ಹೊಟ್ಟೆ ಕೊಯ್ದು ಆಮೇಲೆ ಅನಸ್ತೇಶ ಕೊಡ್ತೇನೆ ಅಂದರೆ ಆಗೋದಿಲ್ಲ. ಹಾಗೆಯೇ ಈ ದೇವತಾ ಕೆಲಸಗಳನ್ನು ಶಾಸ್ತ್ರ ರೀತಿಯಾಗಿ ನಾವು ಯಾವಾಗ ಮಾಡ್ತೇವೆ ಆಗ ಅನುಕೂಲತೆಗಳು ಅಷ್ಟಾಗ್ತದೆ. ನಮ್ದೇನು ಅಂತ ಕೇಳಿದ್ರೆ ಭಗವಂತನಿಗೆ ಸರೆಂಡರ್ ಆಗ್ಬೇಕು. ನಮ್ಮ ಕುತ್ತಿಗೆಗೆ ಯಾರೋ ಒಬ್ರು ಕತ್ತಿ ಇಟ್ರಂತಾದ್ರೆ ನಾವು ಯಾವ ದೇವ್ರನ್ನ ನೆನೆಸೋದಿಲ್ಲ. ಫಸ್ಟ್ ಅವನಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಕೇಳೋದು ಅವ್ನ ಕಾಲಿಗೆ ಬೀಳ್ತೇನೆ ಮಾರೆ ನನ್ನನ್ನು ಬಿಟ್ಬಿಡು ಅಂತೇಳಿ. ಅದೇ ಭಾವನೆ ಏನು ನೀವು ನಿಮ್ಮನ್ನು ನೀವು ಅವನಿಗೆ ಸಮರ್ಪಣೆ ಮಾಡ್ಕೊಂಡಿದ್ದೀರಿ, ಅದೇ ಭಾವನೆಯನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡಿ. ಪ್ರತಿಯೊಂದು ವಿಷಯವನ್ನು ನೀವು ಭಗವಂತನಿಗೆ ಸಮರ್ಪಣೆ ಬಿಟ್ಟುಬಿಡಿ. ಆಗ ಆಗುವಂಥದ್ದು ಒಳ್ಳೆಯದೇ ಆಗ್ತದೆ. ಈ ಭಗವಂತನನ್ನು ನಾವು ಆವಾಹನೆ ಮಾಡಿ ಅಂತ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು ಅಥವಾ ಮತ್ತೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸರೆಂಡರ್. ಯಾಕೆ ಈ ಕಥೆಗಳನ್ನೆಲ್ಲ ಹೇಳಿದ್ದು ಅಂದರೆ ನೀವು ಭಗವಂತನಿಗೆ ಸೇವೆಯನ್ನು ಮಾಡುವಾಗ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ಬೇಕು. ಅವ್ನು ನಿಮ್ಮ ಎಂಥದೂ ಕೇಳೋದಿಲ್ಲ. ಹಾಲು, ಜೇನುತುಪ್ಪ, ಸಕ್ಕರೆ, ದೊಡ್ಡ ದೊಡ್ಡ ಹೂವು, ದೊಡ್ಡ ದೊಡ್ಡ ಅಲಂಕಾರಗಳು. ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಮಾತ್ರ. ನೀವು ಅಷ್ಟೆಲ್ಲ ಹಾಕಿ ಈ ಕಡೆ ಕುತ್ಕೊಂಡು ಯಾರ ಜೊತೆ ನಾವು ಮಾತಾಡ್ತಾ ಇದ್ರೆ ಅಷ್ಟು ಮಾಡಿ ಅಂತ ಉಪಯೋಗ. ಹಾಗಾಗಿ ಮಾಡುವಂಥ ಕೆಲಸವನ್ನು ನಾವು ಶ್ರದ್ಧಾಪುರಸ್ತರವಾಗಿ ಮಾಡಬೇಕು, ಮತ್ತೆ ಶಾಸ್ತ್ರೀಯವಾಗಿ ಮಾಡಬೇಕು. ಈ ಗಣಪತಿಗೆ ತೊಗೊಂಡೋಗಿ ನಾನು ಮಾಂಸಾಹಾರಗಳನ್ನು ನೈವೇದ್ಯ ಕೊಡ್ಲಿಕ್ಕೆ ಬರಲ್ಲ. ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು, ಭಕ್ಷ್ಯಭೋಜ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು ಇರೋದು. ಹಾಗೆ ಆಯಾ ದೇವರಿಗೆ ಆರಾಧನೆ ಮಾಡುವಂಥ ವಿಧಿವಿಧಾನಗಳನ್ನು ಹೇಳಿದ್ದಾರೆ, ಅಷ್ಟನ್ನು ಮಾತ್ರ ಮಾಡಬೇಕು. ಈಗ ಅಮ್ಮನವರಿಗೆ ತಗೊಂಡೋಗಿ ನಾನು ತುಳಸಿಯನ್ನು ಕೊಡ್ಲಿಕ್ಕೆ ಬರಲ್ಲ, ಅಥವಾ ಬೇರೆ ಬೇರೆ ಈಗ ಗಣಪತಿಗೆ ತೆಗೆದುಕೊಂಡು ಹೋಗಿ ತುಳಸಿಯನ್ನು ಕೊಡ್ಲಿಕ್ಕೆ ಬರಲ್ಲ, ಅಥವಾ ಗಣಪತಿಗೆ ನಾನು ನೈವೇದ್ಯ ಮಾಡೋದಿಲ್ಲ, ಹೆಚ್ಚು ಅಭಿಷೇಕ ಮಾಡ್ತೀನಿ ಅಂತ ಹೇಳಲಿಕ್ಕೆ ಅದು ಆ ದೇವರದ ತತ್ವ. ಹಾಗೇ ಮಾಡಬೇಕು, ಆಗ ಮಾತ್ರ ನಮಗೆ ಫಲ ಬರ್ತದೆ ಅಂತ ಹೇಳಿ. ನೀವು 10 ಹೋಮ ಮಾಡೋದು ನಾನು ತಪ್ಪು ಅಂತ ಹೇಳೋದಕ್ಕಿಂತ ನೀವು ಪೂಜೆ ಮಾಡುವಂಥ ಪ್ರತಿನಿತ್ಯ ಮನೆಯಲ್ಲಿ ಏನು ಕುಲದೇವತಾರಾಧನೆ ಮಾಡ್ತೇವೆ, ನೀವು ಫಸ್ಟ್ ನಂಬಿ. ನೀವು ಯಾರೋ ಹೇಳಿದ್ರು ಮತ್ತೊಂದಲ್ಲ, ಫಸ್ಟ್ ನೀವು ಒಂದ್ಸಲಿ ನಂಬಿ, ಭಗವಂತನನ್ನು ನಂಬಿ ತತ್ ಪ್ರಣೀತ ಪ್ರಸಾದವನ್ನು ನೀವು ಅನುಭವಿಸಿದಾಗ ಮತ್ತಿನ್ಯಾವತ್ತೂ ಆ ಕೆಲಸವನ್ನು ಬಿಡೋದಿಲ್ಲ. ನೀವು ಪ್ರತಿನಿತ್ಯ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹಾಗೆ ಮಾಡುವಂಥ ಕೆಲಸವನ್ನು ಶ್ರದ್ಧಾಭಕ್ತಿಯುತರಾಗಿ ಶಾಸ್ತ್ರ ರೀತಿಯಲ್ಲಿ ಮಾಡಬೇಕು. ಆಗ ಮಾತ್ರ ಪೂರ್ಣ ಫಲ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಅಲ್ಲಿಂದನೇ ದೇವತಾ ಕೋಪಗಳು ಪ್ರಾರಂಭ ಆಗ್ತದೆ. ಯಾಕೆ ದೇವರನ್ನೇ ನಾವು ಕರೆಸಿದ್ದೇವೆ, ಯಾವುದ್ರ ಮುಖಾಂತರವಾಗಿ ಹೋಮ ಮಾಡಲಿಕ್ಕೋ, ಹೋಮದಲ್ಲಿಯೋ ಅಥವಾ ಕಲಶದಲ್ಲಿಯೋ ಮಂಡಲದಲ್ಲಿಯೋ ದೇವರನ್ನು ಆವಾಹನೆ ಮಾಡಿ ನಾವು ಇಲ್ಲೇನೋ ಮಾಡ್ತಾ ಕೂತ್ಕೊಂಡ್ಬಿಟ್ರೆ, ನಿಮ್ಮ ಸಮಸ್ಯೆಗೆ ದೇವರನ್ನು ಕರೆದಿದ್ದು ಬಿಟ್ರೆ ಅವನು ಖುದ್ದಾಗಿ ಬಂದಂಥದ್ದಲ್ಲ. ನಮ್ಮ ಸಮಸ್ಯೆ ಬಾ ಮರೆಯ ನೀನು ಬಂದು ನನ್ನ ಸಮಸ್ಯೆ ಎಲ್ಲ ತೆಗೆದುಕೊಂಡು ಹೋಗಂತ ನಾವು ಕರೆದಿರೋದು. ಹಾಗೆ ವಿಷಯಗಳಿರುವಂಥದ್ದು. ಹಾಗಾಗಿ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಪ್ರಾಶಸ್ತ್ಯ ಅಂತ ನನ್ನ ಅಭಿಪ್ರಾಯ.
ಓಕೆ ಗುರುಗಳೇ, ಇನ್ನು ಎಷ್ಟೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರೂ ಕೂಡ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರತ್ತೆ. ಇನ್ನು ಸಾಕಷ್ಟು ಜನ ಒಳ್ಳೆ ಮನೆಯನ್ನು ಕಟ್ಟಬೇಕು ಅಂತ ಹೇಳಿ ಕನಸನ್ನು ಇಟ್ಕೊಂಡಿರ್ತಾರೆ. ಆದರೆ ಅದು ಏನಾದರೂ ಒಂದು ಅಡೆತಡೆಗಳು ಬರುವಂಥದ್ದು ಅಥವಾ ಮದುವೆಯ ವಿಚಾರದಲ್ಲಿ ಇದೇ ರೀತಿಯಾಗಿ ಸಮಸ್ಯೆಗಳು ಎದುರಾಗುತ್ತೆ. ಯಾವೆಲ್ಲ ಕಾರಣಗಳಿಂದ ಈ ರೀತಿ ಆಗುತ್ತೆ ಅಂತ ಹೇಳಿ ಗುರು? ನೀವು ಕೇಳಿದಂಥ ಅಷ್ಟು ಸಮಸ್ಯೆಗಳಿಗೆ ಇದಮಿತ್ತಂ ಅನ್ನುವಂತಹ ವಾಕ್ಯವನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಈಗ ನಿಮಗೆ ಮದುವೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿದೆ ಅಂತ ಆದರೆ ನಿಮ್ಮ ಕುಲದೇವತಾ ಕೋಪವೂ ಇರ್ಬೋದು, ಅಥವಾ ಪಿತೃ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಯೂ ಇರ್ಬೋದು, ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಇರ್ಬೋದು. ಈಗ ಇನ್ನೊಂದು ಜಾತಕವನ್ನು ತಗೊಂಡಾಗ ಅವರಿಗೆ ಯಾವ ದೋಷಗಳು ಇಲ್ದಲೇ ಇರ್ಬೋದು. ಹಾಗೆ ಅವರವರ ಜಾತಕಕ್ಕೆ ನಾವು ವಿಮರ್ಶೆ ಕೊಡಬೇಕು ಬಿಟ್ರೆ, ಈಗ ನೋಡಿ, ಶಿವ ಒಂದು ಕಾಲದಲ್ಲಿ ಅವನು ಮದುವೆ ವಿಚಾರಗಳಲ್ಲೆಲ್ಲ ಆಸಕ್ತಿ ಇಲ್ದಲೇ ಇದ್ದವನು. ಆದರೆ ಅವನಿಗೆ ಮದುವೆ ಆಗಲೇಬೇಕಂತ ಹೇಳಿದಾಗ ಏನು ಮಾಡ್ತಾನೆ, ಬ್ರಹ್ಮ ಒಂದು ಸೃಷ್ಟಿಯನ್ನು ಮಾಡಿ ನೀವು ಹೀಗೆ ಮಾಡ್ಬೇಕಂತ ಹೇಳಿ ಮನ್ಮಥನನ್ನ ಕಳಿಸಿ ಇಷ್ಟೆಲ್ಲ ಕಥೆಗಳನ್ನು ಮಾಡ್ತಾರೆ. ಮದುವೆ ಯೋಗ ಅನ್ನುವಂಥದ್ದು ಅಥವಾ ಆ ಒಂದು ಯೋಗಗಳು ಬಂದಾಗ ನಾವಲ್ಲ, ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅದೇ ದೋಷಗಳಿದ್ದಾಗ ಅವರೇ ಬಂದರೂ ಯಾರು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸರಿಯಾಗಿರುವಂಥ ಪರಿಹಾರಗಳನ್ನು ಮಾಡಬೇಕು. ಈಗ ಕದಳಿ ವಿವಾಹ ಅಂತೇಳಿ ಹೇಳ್ತೇವೆ. ಈಗ ದ್ವಿಕಳತ್ರ ಯೋಗ ಇರುವವರಿಗೆ ಕದಳಿ ವಿವಾಹ, ಕುಂಭ ವಿವಾಹಗಳನ್ನು ಹೇಳ್ತೇವೆ. ಈಗ ಒಬ್ಬ ಜಾತಕಕರ್ತನಿಗೆ ಆ ಯೋಗವೇ ಇರುವುದಿಲ್ಲ. ಪಕ್ಕದ ಮನೆಯವರು ಸೀತಮ್ಮ ಅವ್ರು ಹೇಳಿದ್ರಂತೆ, ನಮ್ಮ ಮಗನಿಗೆ ಕದಳಿ ವಿವಾಹ ಮಾಡಿದ್ರೆ ನಿಮಗೆ ಮದುವೆ ಆಗತ್ತೆ ಅಂತ ಅಂದ್ರು. ಪಾಪ ಅವನಿಗೆ ಇರುವುದೇ ಒಂದು ಮದುವೆ ಆಗೋ ಯೋಗ. ಇದನ್ನು ಮಾಡಿದಾಗ ಏನಾಗ್ತದೆ, ಅಲ್ಲಿ ಮುಗೀತಂತ ಹೇಳಿ. ಹಾಗಾಗಿ ಸರಿಯಾಗಿರುವಂಥ ಚಿಕಿತ್ಸೆ ಅತ್ಯಗತ್ಯ ಅಂತ ಹೇಳಿ, ಯಾವುದನ್ನೋ ಮಾಡುವಂಥದ್ದು ತಪ್ಪಾಗ್ತದೆ. ಸರಿಯಾಗಿ ಜಾತಕ ವಿಮರ್ಶೆಗಳನ್ನು, ಪ್ರಶ್ನಾ ವಿಮರ್ಶೆಗಳನ್ನು ಮಾಡಿಯೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಗುರುಗಳೇ, ಹಿಂದಿನ ಜನ್ಮದಿಂದಲೇ ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಪರಿಹಾರಗಳನ್ನು ತಿಳಿಸೋದಾದ್ರೆ? ಹಿಂದಿನ ಜನ್ಮದಿಂದನೇ ಎಲ್ಲ ಆರೋಗ್ಯ ಸಮಸ್ಯೆಗಳಾಗ್ತದೆ ಅಂತಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳಿಗೆ ಈ ಜನ್ಮದಲ್ಲಿ ತಜ್ಜನಿತ ದೋಷಗಳು ಉಂಟಾಗ್ತದೆ ಅಂತ ಹೇಳಿ, ಅದಕ್ಕೆ ಇರುವಂಥದ್ದು ದಾನಾದಿಗಳು, ಅದಾದ್ರ ಮೇಲೆ ಹೋಮಾದಿಗಳು, ನಂತರದಲ್ಲಿ ತರ್ಪಣಾದಿಗಳು, ಇನ್ನು ಬೇರೆ ವಿಚಾರಕ್ಕೆ ಬಂದಾಗ ಅಭ್ಯಂಗಾದಿಗಳು, ಹಾಗೆ ತೈಲ ಲೇಪನಗಳು, ಹಾಗೆ ಘೃತ ಅಂದರೆ ತುಪ್ಪವನ್ನು ಸೇವನೆ ಮಾಡುವಂಥದ್ದು, ಇದಕ್ಕೆಲ್ಲ ಅಭಿಮಂತ್ರಣ ಮಾಡಿ ಸೇವನೆ ಮಾಡುವಂಥದ್ದು, ಪ್ರಾಶನ ಮಾಡುವಂಥದ್ದು. ರೋಗ ವಿಭಾಗಗಳಲ್ಲಿ ಪರಿಹಾರವನ್ನು ಕೊಡುವಾಗ ಹೋಮಗಳನ್ನು ಹೇಳಬೇಕಾಗ್ತದೆ. ಕೆಲವೊಂದು ಹೋಮ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಹೇಳಬೇಕಾಗ್ತದೆ. ಎಲ್ಲದಕ್ಕೂ ಒಂದೇ ಪರಿಹಾರವನ್ನು ಹೇಳುವಂಥದ್ದು ತಪ್ಪು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರಿ ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಅರ್ಥಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಿನ ಜನ್ಮ ಅಂದರೆ ಏನು, ಹಿಂದಿನ ಜನ್ಮಕ್ಕೂ ಜೊತೆಗೂ ನಮ್ಮ ಆರೋಗ್ಯದ ಸಮಸ್ಯೆಗೂ ಇರುವಂತಹ ಸಂಬಂಧ ಏನು, ಜೊತೆಗೆ ಜ್ಯೋತಿಷ್ಯದಲ್ಲಿ ಇದಕ್ಕೆ ಯಾವ ರೀತಿಯ ಪರಿಹಾರ ಇದೆ ಅಂತ ಹೇಳಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇದ್ದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.